ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ವಾಲಾ, ನಾನು ಚಂದನ್. ಎಸ್, ದ ಟಾಪ್ 5 ಬಿಸ್ನೆಸ್ ಐಡಿಯಾಸ್ ಫಾರ್ 2025. ಹೆಣ್ಣು ಮಕ್ಕಳು ಕೂಡ ಶುರು ಮಾಡುವಂತಹ ಬಿಸ್ನೆಸ್ಸು ಮನೇಲಿ ಕೂತ್ಕೊಂಡೆ, ಯಾವುದೇ ರೀತಿಯ ಟೆನ್ಷನ್ ಬೇಕಾಗಿಲ್ಲ. ಅಯ್ಯೋ ನನ್ನ ಕೈ ಏನೂ ಮಾಡೋಕ್ಕಾಗ್ತಿಲ್ಲ, ನನ್ನ ಹತ್ರ ಒಂದು ಕಮ್ಮಿ ಬಜೆಟಲ್ಲಿ ಅದನ್ನು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಖಂಡಿತ ನೀವೊಂದು ಮಿಷಿನರಿ ಹಾಕಿದ್ರೆ ಒಳ್ಳೆ ಬಿಸ್ನೆಸ್ ಶುರು ಮಾಡ್ಬೋದು. ಹೋಮ್ ಮೇಡಲ್ಲೇ ಕೂಡ ನೀವು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಹಾಗಿದ್ರೆ ತುಂಬ ರಿಸ್ಕ್ ಬೇಕಾಗುತ್ತೆ ಸರ್. ಇದಕ್ಕೆ ನಾನು ಜಾಸ್ತಿ ರಿಸ್ಕ್ ಬೇಕಾಗುತ್ತೆ, ಏನೂ ಬೇಕಾಗಿಲ್ಲ. ಮನೆಯಲ್ಲೇ ಕೂತಿರುವಂಥ ಹೆಣ್ಣು ಮಕ್ಕಳು ಈ ವಿಡಿಯೋನ ನೋಡಿದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಒಂದು ಅದ್ಭುತವಾಗಿರುವಂಥ 5 ಟಾಪ್ ಮೋಸ್ಟ್ ಟ್ರೆಂಡಿಂಗು ಮತ್ತು ಬೂಮಿಂಗ್ ಆಗಿರೋ ಬಿಸ್ನೆಸ್ನ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಹೆಚ್ಚಿಗೆ ಇನ್ವೆಸ್ಟು ಕೂಡ ಬೇಕಾಗಿಲ್ಲ, ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಹಾಗಿದ್ರೆ ಏನೇನು ಬೇಕಾಗುತ್ತೆ ಆ ಬಿಸ್ನೆಸ್ಗೆ, ಯಾವೆಲ್ಲ ಆ ಬಿಸ್ನೆಸ್ಸನ್ನು ಮಾಡ್ಬೋದು, ಮನೇಲಿ ಕೂತ್ಕೊಂಡು ನಾನು ಆ ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ. ಬಿಸ್ನೆಸ್ನ ಹೇಗೆ ಮಾಡೋದು, ಯಾವ್ಯಾವ ರೀತಿ ನಮಗೆ ಇಂಗ್ರೀಡಿಯೆಂಟ್ಸ್ನ ಎಲ್ಲೆಲ್ಲ ಸಿಗುತ್ತಾ ಎಲ್ಲದನ್ನು ಕೂಡ ಇನ್ ಡೀಟೇಲ್ ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ಮೊದಲನೇದು ನೀವು ನೋಡಬೇಕಾಗತ್ತೆ, ಹೆಣ್ಣು ಮಕ್ಕಳು ಶುರು ಮಾಡುವಂಥ ಹೋಮ್ ಮೇಡ್ ಬಿಸ್ನೆಸ್ ಯಾವುದು. ಫಾರ್ ಎಕ್ಸಾಂಪಲ್, ನೀವು ಬೇಕ್ರಿ ಐಟಮ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂದರೆ ನಿಮಗೆ ಕುಕ್ಕೀಸ್ ಆಗಿರ್ಬೋದು ಅಥವಾ ಕೇಕ್ಗಳಾಗಿರ್ಬೋದು, ಪಫ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತೀರಂದರೆ ನೀವು ಈ ಒಂದು ಬಿಸ್ನೆಸ್ಸನ್ನು ಕಟ್ಕೋಬಹುದು. ಹಾಗಿದ್ರೆ ನಾವು ಇದನ್ನು ಸೆಲ್ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಕೂಡ ನೀವು ಬರುತ್ತೆ. ಜಸ್ಟ್ ಮುಂದಕ್ಕೆ ಹೋಗೋಣ. ಸೊ ಕುಕ್ಕೀಸ್ ಮಾಡೋಕ್ಕೆ ಬರೋದಾದರೆ, ಕೇಕ್ ಮಾಡೋಕ್ಕೆ ಬರ್ತಾರೆ. ನಮ್ಮ ಇಂಡಿಯಾದಲ್ಲಿ ಸ್ನ್ಯಾಕ್ಸ್ ಬಿಸ್ನೆಸ್ ಅಂದರೆ ತುಂಬಾ ಬೂಮಿಂಗ್ ಆಗಿರುವಂಥ ಬಿಸ್ನೆಸ್ಸು. ವಿತಿನ್ ಜಸ್ಟ್ ಲೋ ಬಜೆಟಲ್ಲಿ ನೀವು ಒಂದು ಒಳ್ಳೆ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಆದರೆ ಇಲ್ಲಿ ಬೇಕಾಗಿರೋದು ನಿಮ್ಮ ಟ್ಯಾಲೆಂಟ್. ಅಂದರೆ ನಿಮ್ಗೆ ಇದನ್ನು ಮಾಡೋಕ್ಕೆ ಬಂದರೆ ನೀವು ಖಂಡಿತವಾಗಿ ಈ ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಇದಕ್ಕೆ ತುಂಬ ಏನು ಬೇಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವೊಂದು ಬಿಸ್ನೆಸ್ ಬೂಮಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಪ್ರಾಫಿಟ್ ಅಂತ ಹೇಳ್ತಾ ಇದ್ದೀನಿ. ಈ ಬಿಸ್ನೆಸ್ ಎಲ್ಲಿ ಸ್ಟ್ರಾಟಜಿ ಮಾಡೋದು ಸರ್, ನಾವು ಎಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಂದರೆ, ನೀವು ಝೊಮ್ಯಾಟೊ ಇದೆ, ಹಾಗೆ ನಿಮಗೆ ಇನ್ಸ್ಟಾಗ್ರಾಮ್ ಇದೆ. ಹೌದು, ಇನ್ಸ್ಟಾಗ್ರಾಮಿಂದ ಒಂದು ದೊಡ್ಡ ಬೆಸ್ಟ್ ಪ್ಲಾಟ್ಫಾರ್ಮ್ ನಿಮಗೆ ಇನ್ಯಾವುದೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಬಿಸ್ನೆಸ್ಸನ್ನು ಬೂಮಿಂಗ್ ಮಾಡ್ಕೊಳ್ಳೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ನಿಮ್ಮ ಬಿಸ್ನೆಸ್ಸನ್ನು ಸೇಲ್ ಮಾಡೋದಕ್ಕೆ ಈ ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ. ನಿಮ್ಮ ಅಕ್ಕಪಕ್ಕದ ಮನೆಯವರೇ ಕೂಡ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾಡ್ತಿರೋದು, ಅವರೇ ಬಂದು ತೊಗೊಳ್ತಾರೆ. ಈ ಸ್ನ್ಯಾಕ್ಸ್ ವಿಚಾರದಲ್ಲಿ ನಾನು ಹೇಳೋದಾಯಿತು ಅಂದರೆ, ನಮ್ಮಲ್ಲೇ ಒಂದು ವೀಡಿಯೋ ಮಾಡಿದ್ದು, ಒಂದು 70 ವಯಸ್ಸಿನ ಅಜ್ಜಿ ತಾನೇ ಮಾಡುವಂಥ ಚಕ್ಲಿ ಲಿಪ್ಪಟ್ಟುಗಳನ್ನ ಸೆಲ್ ಮಾಡಿ ಪ್ರತಿದಿನ 2,000 ರೂಪಾಯಿವರೆಗೂ ಸಂಪಾದನೆ ಮಾಡಿದಾರಂತೆ. ಸೊ ಅವ್ರು ನಾವು ಇನ್ಸ್ಪಿರೇಷನ್ ಆಗಿ ತೊಗೊಳ್ಬೋದು. ಸೊ ಅದಕ್ಕೆ ನಾನು ಹಾಕಿರೋದು, ಹೆಣ್ಮಕ್ಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಅವರು ಎಲ್ಲವನ್ನೂ ಮಾಡಿದ್ದಾರೆ, ಇದನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ಒಂದು ಬಿಸ್ನೆಸ್ಸನ್ನು ಕಟ್ಟೋದ್ರಿಂದ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ದಂಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದ್ಸಲ ಸ್ನ್ಯಾಕ್ಸ್ ಬೇಕು ಅಂದರೆ ಟಕ್ಕಂತ ಏನು ಮಾಡ್ತೀರ, ಒಂದಷ್ಟು ಅಪ್ಲಿಕೇಶನ್ ಓಪನ್ ಮಾಡ್ತೀರಲ್ವಾ. ಸೊ ಅದೇ ರೀತಿಯಾಗಿ ನಾನು ಹೇಳ್ತಿರೋದು, ಇವತ್ತು ಎಲ್ಲವೂ ಕೂಡ ಡಿಜಿಟಲ್ ಆಗಿರೋದ್ರಿಂದ ಯಾರು ಮನೆಯಿಂದ ಆಚೆ ಕಡೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ನ್ಯಾಕ್ಸನ್ನು ನೀವು ಸಪ್ಲೈ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೂಮಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಡಿಸ್ಟ್ರಿಬ್ಯೂಟರ್ಗಳಿಗೆ ಮತ್ತು ರೀಟೇಲರ್ಗೆ ಹಾಗೆ ನಿಮಗೊಂದು ಹೋಲ್ಸೇಲರ್ಗೆ ಕೂಡ ನೀವು ಇದನ್ನು ಸಪ್ಲೈ ಮಾಡಿದ್ರೆ ನಿಜವಾಗ್ಲೂ ಇದೊಂದು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅಂತ ಹೇಳೋದು ತಪ್ಪಾಗೋದಿಲ್ಲ. ಹೆಣ್ಮಕ್ಳಿಗೆ ಆಗದೇ ಇರೋದು ಯಾವುದೂ ಇಲ್ಲ. ಅವರು ಒಂದು ಮನಸ್ಸು ಮಾಡಿದ್ರೆ ಈ ರೀತಿಯ ಒಂದು ಬಿಸ್ನೆಸ್ಸನ್ನು ಕೂಡ ಕಟ್ಟಿದ್ದಾರೆ. ಸುಮಾರು ಜನ ಕಟ್ಟಿ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ. ಬಟ್ ಇದಕ್ಕೆ ಬೇಕಾಗಿರೋದು, ಇದಕ್ಕೆ ಮಾಡೋಕ್ಕೆ ಬರಬೇಕು. ಇವತ್ತು ಎಷ್ಟೊಂದು ಟೆಕ್ನಾಲಜಿ ಇದನ್ನು ಬಳಸಿ ನೀವು ಒಂದು ಬಿಸ್ನೆಸ್ಸನ್ನು ಕಟ್ಟೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟೀಸ್ ಅಂತ ಹೇಳ್ಬೋದು. ಬಟ್ ಇದಕ್ಕೆ ಏನಾದರೂ ಹೈ ಬಜೆಟ್ ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಮಾಡಬೇಕಾಗಿರುವಂಥ ಐಟಮ್ಸ್ ನಿಮ್ಮ ಹತ್ರ ಇದ್ದರೆ, ಫಾರ್ ಎಕ್ಸಾಂಪಲ್ ಓವನ್ ಬೇಕಾಗುತ್ತೆ ಕೆಲವೊಂದು ಕುಕ್ಕೀಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ಪಫ್ ಮಾಡೋಕ್ಕಾಗಿರ್ಬೋದು. ಮತ್ತು ಮುಖ್ಯವಾಗಿ ಒಂದಷ್ಟು ರಾ ಮೆಟೀರಿಯಲ್ಸ್, ಮತ್ತು ತುಂಬ ಬಲ್ಕಾಗಿ ಮಾಡೋಕ್ಕೆ ಹೋಗ್ಬೇಡಿ, ಒಂದೇ ಸಲ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ವೆರಿ ಸಿಂಪಲ್ಲಾಗಿ ನಾಮಿನಲ್ ಆಗಿ ಒಂದು ಸ್ಟಾರ್ಟಿಂಗ್ ಒಂದು 25 ಜನಕ್ಕೆ 30 ಜನಕ್ಕೆ ಫಸ್ಟ್ ಟ್ರೈ ಮಾಡಿ, ನಿಮ್ಮ ಬಿಸ್ನೆಸ್ ಹೇಗೆ ಹೋಗುತ್ತೆ ಅಂತ. ನೀವು ಝೊಮ್ಯಾಟೊ ಏನಾದರೂ ಸೆಲ್ ಮಾಡ್ತಾರೆ, FSSAI ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. GST ಅಷ್ಟಾಗಿ ನೆಸೆಸಿಟಿ ಇಲ್ಲ, ಬಿಕಾಸ್ ಅಷ್ಟು ಟರ್ನ್ ಓವರ್ ನೀವು ಮಾಡೋದಿದ್ರೆ ಮಾತ್ರ ಅದು ಬೇಕಾಗುತ್ತೆ. ಬಟ್ ಈ ಒಂದು ಬಿಸ್ನೆಸ್ ಮಾತ್ರ ನಿಜವಾಗ್ಲೂ ಬೂಮಿಂಗ್ ಆಗಿರೋ ಬಿಸ್ನೆಸ್ಸು. ಮೊದಲನೇದೇ ಹೋಮ್ ಮೇಡು ಹೆಣ್ಮಕ್ಳಿಗೆ ಅಂತ ತಂದಿರುವಂಥ ಒಂದು ಬಿಸ್ನೆಸ್ಸು. ಇನ್ನು ಎರಡನೇ ಬಿಸ್ನೆಸ್ ನಾವು ನೋಡೋದಾಯಿತು ಅಂತಂದರೆ, ನಿಜವಾಗ್ಲೂ ಫುಡ್ ಕಂಟೈನರ್, ನಿಜವಾಗ್ಲೂ ಅಲ್ಯೂಮಿನಿಯಂ ಫಾಯಿಲ್ ಅಂತ ನೀವು ಕೇಳಿರ್ತೀರ. ಅಲ್ಯೂಮಿನಿಯಂ ಫಾಯಿಲ್, ಆ ಒಂದು ಫುಡ್ ಕಂಟೈನರ್ ನಿಜವಾಗ್ಲೂ ಒಳ್ಳೆ ಬೂಮಿಂಗು ಪ್ಲಸ್ ಡಿಮ್ಯಾಂಡಬಲ್ ಇರುವಂಥ ಬಿಸ್ನೆಸ್ಸು. ಇಲ್ಲಿ ನೋಡಬಹುದು, ರೆಸ್ಟೋರೆಂಟ್ಗಳಿಗೆ, ಹೋಟೆಲ್ಗಳಿಗೆ, ಫುಡ್ ಟ್ರಕ್ಸ್ಗಳಿಗೆ ನಿಜವಾಗ್ಲೂ ಎಷ್ಟು ಡಿಮ್ಯಾಂಡಬಲ್ ಇದೆ ಗೊತ್ತಾ. ಯೂಶಲಿ ನೀವು ನೋಡಿರ್ತೀರ, ಅಲ್ಯೂಮಿನಿಯಮ್ದಲ್ಲಿ ನಿಮ್ಗೆ ಒಂದು ಕಂಟೈನರ್ ಕೊಡ್ತಾರೆ. ಬಿಕಾಸ್ ಆ ಫುಡ್ ತಣ್ಣಗಾಗಬಾರ್ದು, ಬಿಸಿಯಾಗೇ ಇರಬೇಕು ಅನ್ನೋದಕ್ಕೆ ಅದನ್ನು ನಾವು ಪ್ಯಾಕಿಂಗ್ ಮಾಡಿ ಕೊಡ್ತಾರಲ್ವ. ಸೊ ಈ ಪ್ಯಾಕಿಂಗ್ನ ನೀವು ಅದನ್ನೇ ಬಂಡವಾಳ ಮಾಡಿಕೊಂಡು ನೀವು ನಿಜವಾಗ್ಲೂ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಇದಕ್ಕೊಂದು ಮಿಷಿನರಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ ನಾನು ಸಿಂಪಲಾಗಿ ಹೇಳ್ತೀನಿ, ನೀವು 50,000 ರೂಪಾಯಿಂದ ಕೂಡ ಶುರು ಮಾಡಬೇಕಾಗುತ್ತೆ ಈ ಬಿಸ್ನೆಸ್ನ. ಫಾರ್ ಎಕ್ಸಾಂಪಲ್, ನೀವು ಒಂದು ಸೆಮಿ ಆಟೋಮೆಟಿಕ್ ಅಂತ ಬರುತ್ತೆ, ಆಟೋಮೆಟಿಕ್ ಅಂತ ಬರುತ್ತೆ, ಮ್ಯಾನ್ಯಲ್ ಕೂಡ ಬರುತ್ತೆ. ನೀವೊಂದು ಪಾರ್ಸೆಲ್ ಕಂಟೈನರ್ ನೀವು ಶುರು ಮಾಡ್ತೀರಂದರೆ 15ರಿಂದ 20,000 ಪ್ರತಿ ದಿನಕ್ಕೂ ಜಾಸ್ತಿ ಬೇಕಾಗುತ್ತೆ ಅವ್ರಿಗೆ. ಏನು ಆ ಪ್ರಾಡಕ್ಟ್ ಪಾರ್ಸೆಲ್ ಕಂಟೈನರು 15ರಿಂದ 20,000 ಪರ್ ಡೇ ಬೇಕಾಗುತ್ತೆ. ನೀವೇ ಊಹೆ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಎಲ್ಲಿಗೆ ಹೋಗುತ್ತೆ ಅಂತ. ಇನ್ನು ಹೋಲ್ಸೇಲರ್ಗಳಿರ್ತಾರೆ, ರಿಟೇಲ್ಗಳಿರ್ತಾರೆ, ಅಲ್ಲೂ ಕೂಡ ನೀವು ಸೆಲ್ ಮಾಡ್ಬೋದು. ನಿಮ್ದೇನಾದ್ರು ನೀವೇ ಒಂದು ಬಲ್ಕಾಗಿ ಒಂದು ಆಟೋಮೆಟಿಕ್ ಆಗಿರುವಂಥ ಮಿಷನ್ನ ನಿಮ್ಮ ಕೈಲಿ ಹೆಚ್ಚಿಗೆ ಅಮೌಂಟ್ ಇದೆ, ನಾನು ದೊಡ್ಡದಾಗೆ ಮಾಡ್ತೀನಿ ಅಂತಂದರೆ ನೀವು ಕೂಡ ಇದನ್ನು ಬಿಸ್ನೆಸ್ಸನ್ನು ಮಾಡ್ಬೋದು. ಪ್ಲಸ್ ಸುಮಾರು ಜನಕ್ಕೆ ಡಿಮ್ಯಾಂಡಬಲ್ ಇರುವಂಥ ಬಿಸ್ನೆಸ್ಸು ಅಲ್ಯೂಮಿನಿಯಮ್ದು ಫಾಯಿಲ್ ಅಂತ ಒಂದು ಕಂಟೈನರ್ ಬರುತ್ತೆ, ಅಲ್ಯೂಮಿನಿಯಂ ಕಂಟೈನರ್ ಅಂತ ಬರುತ್ತೆ. ಅದರಲ್ಲಿ ನೀವು ಖಂಡಿತವಾಗ್ಲೂ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಕೋಬೋದು, ನಿಮ್ಮ ಬಿಸ್ನೆಸ್ಸನ್ನು ಕೂಡ ಇಲ್ಲಿ ಕಟ್ಕೋಬೋದು. ಹಾಗಿದ್ರೆ ಇದನ್ನು ಮಾರ್ಕೆಟಿಂಗ್ ಮಾಡೋದಂದರೆ ಇನ್ಸ್ಟಾಗ್ರಾಮ್ ಇದೆ,
ಇವತ್ತು ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ರಿಟೇಲ್ ಕೂಡ ನೀವು ಸೇಲ್ ಮಾಡ್ಬೋದು, ಹೋಲ್ಸೇಲರ್ಗೂ ಕೂಡ ನೀವು ದೊಡ್ಡದಾಗಿ ಕೊಡ್ಬೋದು. ಅತಿ ಹೆಚ್ಚು ಹೋಲ್ಸೇಲರ್ ಇದ್ದಾರೆ ಅಂದರೆ ನೀವು ಒಂದು ಆಟೋಮೆಟಿಕ್ ಮಿಷನ್ನೇ ಕೂಡ ಹಾಕಿ ನೀವು ಒಂದು ಬಿಸ್ನೆಸ್ಸನ್ನು ಸಂಪಾದನೆ ಮಾಡ್ಬೋದು. ಬಟ್ ಇಲ್ಲಿ ನಿಜವಾಗ್ಲೂ ಹೇಳಬೇಕಾಗಿರೋದು ಅಂದರೆ ಎಷ್ಟೋ ಜನ ಹೋಲ್ಸೇಲರು ನಾನು ಇದು ಮಿನಿಮಮ್ ಕೊಟ್ಟಿದ್ದೀನಿ 15,000-20,000, ಅದಕ್ಕಿಂತ ಜಾಸ್ತಿ ಬೈ ಮಾಡಿರುವಂಥ ಹೋಲ್ಸೇಲರ್ಗಳಿದ್ದಾರೆ. ನೀವು ಬೆಂಗಳೂರಿಗೆ ತೊಗೊಂಡ್ರೆ ಚಿಕ್ಕಪೇಟೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಂಗೇ ಇಲ್ಲ. ಸೊ ಎಲ್ರಿಗೂ ಚಿಕ್ಕಪೇಟೆ ಬಗ್ಗೆ ಗೊತ್ತಿರೋದು. ಸೊ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ಈ ಬಿಸ್ನೆಸ್ಗೆ ಎಷ್ಟು ಬೂಮಿಂಗ್ ಇದೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಕೂಡ ರಿಸರ್ಚ್ ಮಾಡಿನೇ ಈ ಬಿಸ್ನೆಸ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ನೆಕ್ಸ್ಟ್ ಬಿಸ್ನೆಸ್ ನಾವು ನೋಡೋದಾಯ್ತು ಅಂದರೆ, ಇನ್ನು ಮೂರನೇ ಬಿಸ್ನೆಸ್ ನಾವು ನೋಡೋದಾಯ್ತು ಅಂದರೆ ಪಿಕಲ್ ಬಿಸ್ನೆಸ್. ಎಸ್, ನಾವು ಎಷ್ಟೋ ಸಲ ನಾವು ನಮ್ಮ ಮನೇಲಿ ನಾವು ಮಾತಾಡ್ತೀವಿ, ಅಜ್ಜಿ ಮಾಡೋ ಥರ ಪಿಕಲ್ ಅಂದರೆ ಉಪ್ಪಿನಕಾಯಿ ನಾವು ಯಾವತ್ತೂ ತಿಂದಿರೋ ಚಾನ್ಸ್ ಇಲ್ಲ. ಅಮ್ಮ ಸಕ್ಕದಾಗಿ ಮಾಡ್ತಾರೆ ಉಪ್ಪಿನಕಾಯಿ, ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ ಉಪ್ಪಿನಕಾಯಿ ಅಂತ ಕೇಳ್ತೀವಿ. ನೀವು ಇದನ್ನೇ ಒಂದು ಬಂಡವಾಳವನ್ನು ಮಾಡಿಕೊಂಡು ಸಣ್ಣದಾಗೆ ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ, ರಾ ಮೆಟೀರಿಯಲ್ಸ್ಗಳು ಒಳ್ಳೆ ಬ್ರ್ಯಾಂಡು ಮತ್ತು ಪ್ಯಾಕೇಜಿಂಗನ್ನು ನೀವು ಮಾಡೋದಾಯಿತು ಅಂದರೆ ಒಳ್ಳೆ ಪ್ರಾಫಿಟನ್ನು ಮಾಡ್ಕೋಬೋದು. ಪ್ಲಸ್ ಇಲ್ಲಿ ನಿಮಗೆ ಮಾರ್ಕೆಟಿಂಗಿಗೆ ಸಮಸ್ಯೆನೇ ಬರೋದಿಲ್ಲ. ಯಾಕಂತ ಹೇಳ್ತೀನಿ ಕೇಳಿ, ಎಷ್ಟೋ ರೆಸ್ಟೋರೆಂಟ್ಗಳು, ಎಷ್ಟೋ ಹೋಟೆಲ್ಗಳು, ಎಷ್ಟೋ ಫುಡ್ ಟ್ರಕ್ಗಳಿಗೆ ಉಪ್ಪಿನಕಾಯಿಗಳು ಬೇಕಾಗುತ್ತೆ. ಈ ವೆಜ್ ಹೋಟ್ಲ್ಗಳು ಎಲ್ಲೆಲ್ಲಿದ್ದಾವೆ ಆಲ್ಮೋಸ್ಟ್ ಆಲು ಎಲ್ಲರೂ ಕೂಡ ಉಪ್ಪಿನಕಾಯಿ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಅದಕ್ಕೆ ನನಗೆ ಹಾಕಿದ್ದೀನಿ ರಿಟೇಲಲ್ಲಿ, ಹೋಲ್ಸೇಲಲ್ಲಿಗೂ ಕೂಡ ನೀವು ಕೊಡ್ಬೋದು. ಅಂದರೆ ನೀವು ಒಳ್ಳೆ ಪ್ಯಾಕಿಂಗ್ ಮಾಡೋದ್ರಿಂದ ಹೋಟ್ಲ್ಗಳು ಕೊಡ್ಬೋದು, ರೆಸ್ಟೋರೆಂಟ್ ಕೊಡ್ಬೋದು. ಸ್ಟಾರ್ಟಿಂಗ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸರ್, ತುಂಬ ಅತಿ ಹೆಚ್ಚು ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟದಲ್ಲಿ ಮಾಡ್ತಿದ್ರೆ ಖಂಡಿತ ಹೋಮ್ ಸೈಡ್ ಮನೆ ಅಕ್ಕಪಕ್ಕದವ್ರು ಕೊಟ್ಟರೆ ಅವರೇ ತೊಗೊಳ್ತಾರೆ ರೀ. ಮನೆ ಅಕ್ಕಪಕ್ಕದವ್ರು ಕೊಟ್ಟರೆ ಅವರೇ ತೊಗೊಳ್ತಾರೆ. ಬಟ್ ಇಂಪಾರ್ಟೆಂಟ್ ಇರೋದು ಒಳ್ಳೆ ಪ್ಯಾಕಿಂಗ್ ಕೊಡಿ, ಒಳ್ಳೆ ಬ್ರ್ಯಾಂಡಿಂಗ್ ಮಾಡಿ ನಿಮ್ಮದನ್ನು. ಮತ್ತು ಇದಕ್ಕೂ ಕೂಡ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಏನೂ ಬೇಕಾಗಿಲ್ಲ. ಇಲ್ಲಿ ವೆರಿ ಸಿಂಪಲ್ ನಾಮಿನಲ್ ಇನ್ವೆಸ್ಟ್ಮೆಂಟ್ ಇದ್ದರೆ ಖಂಡಿತ ಒಂದು ಪಿಕ್ಕಲ್ ಬಿಸ್ನೆಸ್ ನಿಮಗೆ ಒಳ್ಳೆ ಬೂಮಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ಇವತ್ತಲ್ಲ, ನಾವು ಎಲ್ಲಿವರೆಗೂ ಊಟವನ್ನು ಮಾಡ್ತೀವಿ ಅಲ್ಲಿವರೆಗೂ ಪಿಕ್ಕಲ್ ಬಿಸ್ನೆಸ್ ಎಲ್ಲೂ ಹಾಳಾಗೋದಿಲ್ಲ. ದಿಸ್ ಇಸ್ ಹಾಳಾಗದಿರೋ ಚಾನ್ಸಸ್ ಹೆಂಗೆ ಅಂದರೆ, ಹಾಳಾಗೋ ಚಾನ್ಸಸ್ ನೆಗೆಟಿವ್ ಕೂಡ ನಾನು ಹೇಳ್ತೀನಿ. ನೀವು ಪಿಕ್ಕಲನ್ನು ಮಾಡಿ ಸುಮಾರು ದಿನಗಳಂತ ಇಟ್ಟುಬಿಟ್ರೆ, ಅಥವಾ ಒಂದು ತಿಂಗಳು, 1.5 ತಿಂಗಳು, 2 ತಿಂಗಳು ಬಿಟ್ಟರೆ ಆ ಪಿಕ್ಕಲ್ ಬಿಸ್ನೆಸ್ ಹಾಳಾಗೋಗುತ್ತೆ. ಬಟ್ ನೀವು ಶುರು ಮಾಡೋದಕ್ಕೆ ಮುಂಚೆ ನಾನು ನನ್ನ ಬಿಸ್ನೆಸ್ನ ಎಲ್ಲಿ ಕೊಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಪಿಕ್ಕಲನ್ನು ನಾನು ಎಲ್ಲಿ ಸೇಲ್ ಮಾಡಬೇಕು, ರಿಟೇಲಲ್ಲಿ ಒಪ್ಕೊಳ್ತಾ ಇದ್ದಾರಾ, ಹೋಲ್ಸೇಲಲ್ಲಿ ಒಪ್ಕೊಳ್ತಿದ್ದೀರಾ, ಹೋಟೆಲಲ್ಲಿ ಒಪ್ಕೊಳ್ತಿದ್ದೀರಾ, ರೆಸ್ಟೋರೆಂಟಲ್ಲಿ ಒಪ್ಕೊಳ್ತಿದ್ದೀರಾ, ಅಥವಾ ನನ್ನ ಅಕ್ಕಪಕ್ಕ ಮನೆಯವರೇ ಕೇಳ್ತಿದ್ದಾರಾ ಅಂತ ನೀವು ಯೋಚನೆ ಮಾಡಿ ನೀವು ಈ ಬಿಸ್ನೆಸ್ಸನ್ನು ಶುರು ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ನೀವು ಗಮನಿಸಬೇಕಾಗಿರೋದು ನೆಗೆಟಿವ್ ಅಂದರೆ ಅದೊಂದೇ ಪಾಯಿಂಟು. ಒಂದು ಸಲ ನಾವು ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡಿದಾಗ ಅದು ಬಹಳ ವರ್ಷನೂ ಬೇಡ, ಬಹಳ ತಿಂಗಳುಗಳಿಟ್ಟರೆ ಅದು ಹಾಳಾಗುವಂಥ ಚಾನ್ಸಸ್ಸು ಜಾಸ್ತಿ ಬರ್ತದೆ. ಬೂಸ್ಟ್ ಹಿಡಿಯೋದು ಅಂತ ಹೇಳ್ತೀವಿ ನಾವು ಅದನ್ನು, ಅದು ಕೂಡ ಆಗಿದೆ. ಸೊ ಈ ಬಿಸ್ನೆಸ್ಸನ್ನು ಶುರು ಮಾಡಬೇಕಾದ್ರೆ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಎಲ್ಲಿ ಟಾರ್ಗೆಟ್ ಮಾಡ್ತಿದ್ದೀರಾ, ನನ್ನ ಆಡಿಯನ್ಸ್ ಟಾರ್ಗೆಟ್ ಯಾವುದು ಅಂತ ನೀವು ತಿಳ್ಕೊಂಡ್ರೆ ಇದು ಒಳ್ಳೆ ಬಿಸ್ನೆಸ್ಸು. ಪ್ಲಸ್ ಹೋಮ್ ಮೇಡ್ ಬಿಸ್ನೆಸ್ ಯಾರು ಬೇಕಾದ್ರೂ, ಹೆಣ್ಣು ಮಕ್ಕಳು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ನಿಮಗೆ ಟೆನ್ಷನ್ ಇರೋದಿಲ್ಲ. ಬಿಕಾಸ್ ನೀವು ಇಲ್ಲಿ ಒಪ್ಕೊಂಡಿದ್ದೀರ ಅಂದರೆ ಇಷ್ಟು ನಾನು ಸಪ್ಲೈ ಮಾಡ್ತೀನಿ, ಇಷ್ಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇಷ್ಟಿದೆ, ಅಷ್ಟು ನೋಡ್ಕೊಂಡೆ ನೀವು ಬಿಸ್ನೆಸ್ನ ಶುರು ಮಾಡ್ಕೋಬೋದಲ್ಲ. ಇಲ್ಲಿ ಯಾವುದೇ ರೀತಿಯ ಹೈ ಬಜೆಟ್ ಅನ್ನೋದಿಲ್ಲ. ಒನ್ಸ್ ಇವರೆಲ್ಲ ಅಪ್ರೂವಲ್ ಕೊಟ್ಟ ಮೇಲೆ, ಇವ್ರು ಯಾರು ನಮ್ಗೆ ಇಷ್ಟು ಬೇಕು ಸರ್, ಒಂದು 5 ಬಾಟ್ಲು ಕೊಡಿ, ಒಂದು 10 ಬಾಟ್ಲು ಕೊಡಿ, ಅಥವಾ ಒಂದು 5 ಬಾಟ್ಲಿದ್ದು ನಮಗೆ ಒಂದು 10 ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಹೋಟೆಲ್ಗಳವ್ರು ಕೇಳ್ತಾರೆ. ಸೊ ಅದರಿಂದ ಪಿಕ್ಕಲ್ ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಅದಕ್ಕೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಈ ಬಿಸ್ನೆಸ್ಗಳು ಕೈ ಹಾಕಿ. ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ವೆಲ್ ದೇರ್ ಇಸ್ ಎ ಪ್ರಾಬ್ಲಮ್, ದೇರ್ ಇಸ್ ಎ ಸೊಲ್ಯೂಷನ್, ಇಟ್ ಈಸ್ ಕಾಲ್ಡ್ ಬಿಸ್ನೆಸ್. ಎಷ್ಟೋ ಜನಕ್ಕೆ ಒಳ್ಳೆ ಉಪ್ಪಿನಕಾಯಿ ಸಿಕ್ಕಲ್ಲ ಅಂತ ಮಾತಾಡ್ತಾರೆ. ಮತ್ತು ನೀವು ಗಮನಿಸೋದಾಯ್ತಂದರೆ ಬೇಕರಿಯಲ್ಲೂ ಕೂಡ ಉಪ್ಪಿನಕಾಯಿಗಳನ್ನು ಮಾರ್ತಾರೆ. ನೀವು ಅವ್ರಿಗೂ ಕೂಡ ಈ ಒಂದು ಉಪ್ಪಿನಕಾಯಿನ ನೀವು ಕೊಟ್ಟು ನೀವು ಬಿಸ್ನೆಸ್ಸನ್ನು ಶುರು ಮಾಡ್ಕೋಬೋದು. ಬಟ್ ಡಿಸ್ಟ್ರಿಬ್ಯೂಟರ್ಗಳು ಹೇಳಿದ್ರಂತೂ ನಿಜವಾಗ್ಲೂ ನಿಮ್ಮ ಬಿಸ್ನೆಸ್ ಬೂಮಿಂಗ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ 4th ಬಿಸ್ನೆಸ್ ನೋಡೋದಾಯಿತು ಅಂದರೆ ನಾವು ಬ್ರೇಕ್ಫಾಸ್ಟ್ ಬಿಸ್ನೆಸ್. ನಿಜವಾಗ್ಲೂ ಇದು ಇವತ್ತಲ್ಲ, ಇನ್ನು 5 ವರ್ಷ ಹೋದರೂ ಬೂಮಿಂಗ್ ಆಗೋ ಬಿಸ್ನೆಸ್. ಯಾಕೆಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಿ ಜಿಗಳಲ್ಲಾಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು, ಅಥವಾ ಕಾಲೇಜ್ ಹತ್ರ ಆಗಿರ್ಬೋದು, ಈ ಆಫೀಸಲ್ಲಿ ಬಲ್ಕ್ ಆಗಿರ್ಬೋದು, ಲೋ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ ಶುರು ಮಾಡ್ಬೋದು. ಪಿ ಜಿಗಳು ಇವತ್ತು ಎಷ್ಟೋ ಜನ ಹುಡುಗರುಗಳಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಬರಲ್ಲ, ಅಥವಾ ಎಷ್ಟೋ ಹೆಣ್ಮಕ್ಳು ಪಾಪ ಎಲ್ಲಿಂದನೋ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ಅವರನ್ನು ನೀವು ಟಾರ್ಗೆಟ್ ಮಾಡಿ ನೀವು ಬ್ರೇಕ್ಫಾಸ್ಟ್ ಬಿಸ್ನೆಸ್ ಶುರು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಬೂಮಿಂಗ್ ಆಗಿರುವಂಥ ಬಿಸ್ನೆಸ್ಸು. ಪಿ ಜಿ ಹುಡುಗರನ್ನ ಎಲ್ಲಿ ಜಾಸ್ತಿ ಇರ್ತಾರೆ, ಅಥವಾ ಈ ಕಾಲೇಜಸ್ ಎಲ್ಲಿ ಜಾಸ್ತಿ ಇರುತ್ತೆ, ಅಥವಾ ಎಲ್ಲಿ IT BT ಕಂಪ್ನಿಗಳು ಜಾಸ್ತಿ ಎಲ್ಲಿರುತ್ತೆ, ಮತ್ತು ಆಫೀಸ್ಗಳಲ್ಲಿ ನೀವು ಹೋಗಿ ಒಂದು ಕೇಳಿಕೊಂಡ್ರೆ, ಸರ್ ನಾವು ಈ ಥರ ಬೆಳಗ್ಗೆ ಹೊತ್ತು ಬಂದು ಬ್ರೇಕ್ಫಾಸ್ಟ್ನ ಸಪ್ಲೈ ಮಾಡ್ತೀವಿ, ನಿಮ್ಮ ಎಂಪ್ಲಾಯ್ಸ್ಗಳು ಕೂಡ ಹೊರಗಡೆ ಹೋಗ್ದಿರೋ ರೀತಿ ಒಳ್ಳೆಯದು ಮನೇಲೇ ಮಾಡ್ಕೊಂಬರೋದು ಅಂದರೆ ಖಂಡಿತ ಯಾವ ಕಂಪ್ನಿಗಳು ಬೇಡ ಅಂತ ಹೇಳೋದಿಲ್ಲ. ಬಟ್ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಬಲ್ಕಾಗಿ ಆರ್ಡರ್ ಸಿಕ್ಕಿದ್ರೆ ಒಂದು 60 ಆರ್ಡ್ರ್, 100 ಆರ್ಡ್ರ್, 200 ಆರ್ಡರ್ ಸಿಕ್ಕಿದ್ರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 50 ರೂಪಾಯಿ ಪರ್ ಪ್ಲೇಟ್ ಇಡಿ. ಜಸ್ಟ್ ಸಿಂಪಲ್ ಬ್ರೇಕ್ಫಾಸ್ಟ್ ಒಂದು 50 ರೂಪಾಯಿ ಪರ್ ಪ್ಲೇಟ್ ಇಟ್ಕೊಂಡು ನೀವು ಇಂಟು 100 ಮಾಡಿ ನೋಡಿ ಯಾವ ಲೆವೆಲ್ಗೆ ಬಿಸ್ನೆಸ್ ಇದೆ ಇದು ಅಂತ. ಜಸ್ಟ್ ಒಂದು ದಿನಕ್ಕೆ 100 ಜನಕ್ಕೆ, ಜಸ್ಟ್ ಕೇವಲ 100 ಪೀಪಲ್ ನೀವು ಸಪ್ಲೈ ಮಾಡ್ತೀರಂದರೆ ನಿಜವಾಗ್ಲೂ ಒಳ್ಳೆ ಬೂಮಿಂಗ್ ಆಗಿರುವಂಥ ಬಿಸ್ನೆಸ್ಸು. ಇದಕ್ಕೆ ಮಿನಿಮಮ್ ಬಜೆಟ್. ನಿಮ್ಮ ಮನೇಲಿ ಐಟಮ್ಗಳಿರುತ್ತೆ, ಗ್ಯಾಸ್ ಇರುತ್ತೆ, ಗ್ಯಾಸ್ ಸ್ಟವ್ ಇರುತ್ತೆ, ಎಲ್ಲವೂ ಕೂಡ ನಿಮ್ಮಲ್ಲೇ ಇರುತ್ತೆ. ಜಸ್ಟ್ ನೀವು ಮನೇಲೇ ಮಾಡಿಕೊಂಡು ನೀವು ಡೆಲಿವರಿ ಮಾತ್ರ ಅವ್ರು ಕೊಡೋ ಥರ ಮಾಡಿಕೊಂಡ್ರು ಕೂಡ ಅಲ್ಲಿ ನಡೆಯುತ್ತೆ. ಅವ್ರದ್ದೊಂದು ಪ್ಯಾಂಟ್ರಿ ಕೂಡ ಇರುತ್ತೆ. ಸೊ ಅದೇ ರೀತಿ ಜಸ್ಟ್ 50 ರೂಪಾಯಿ ಇಟ್ಕೊಂಡ್ರೆ 100 ಜನಕ್ಕೆ ನೀವು ಮಾರಿದ್ರೆ ಎಷ್ಟಾಯ್ತು ಹೇಳಿ? ಇಟ್ಸ್ ಅ ಬೂಮಿಂಗ್ ಬಿಸ್ನೆಸ್. ಹೋಮ್ ಮೇಡ್ ಬಿಸ್ನೆಸ್ ಇದು ಸಿಂಪಲ್ ಏನಿಲ್ಲ. ಒಬ್ಬ ಮಹಿಳೆ ಕೂಡ ಇದನ್ನು ಆರಾಮಾಗಿ 100 ಜನಕ್ಕೆ ಆರಾಮಾಗಿ ಅಡುಗೆ ಮಾಡ್ಬೋದು. ಒಂದು ಚಿತ್ರಾನ್ನ, ಒಂದು ಪುಳಿಯೋಗರೆನೋ, ಅಥವಾ ಒಂದು ಪಲಾವು, ಈ ರೀತಿಯಾಗಿ ನೀವೇನಾದರೂ ಬ್ರೇಕ್ಫಾಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಬಸ್ ನಿಮ್ಮ ಟಾರ್ಗೆಟ್ ಯೋಚನೆ ಮಾಡಬೇಕಾಗಿರೋದು ಇಷ್ಟೇ: ಆಫೀಸ್ಗಳು, PG, ಫ್ಯಾಕ್ಟ್ರಿ ಮತ್ತು ಕಾಲೇಜ್.
ಮಿನಿಮಮ್ ಬಡ್ಜೆಟ್ಟು ಆರಾಮಾಗಿ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಒಂದೆರಡು ಆಫೀಸ್ಗಳನ್ನ ಟ್ರೈ ಮಾಡಿ, ಅವರು ಓಕೆ ಅಂತಂದರೆ ನೀವು ಮಾಡ್ಕೊಂಡು ಹೋಗಿ ಕೊಟ್ಟು ನೋಡಿ. ಒಂದು ಆಫೀಸಿಂದ 100 ಆಫೀಸಿಗೆ ತಲುಪುತ್ತೆ. ಖಂಡಿತವಾಗ್ಲೂ ದ ಮೌತ್ ಸ್ಪ್ರೆಡ್ ಇಸ್ ಬೆಸ್ಟ್ ವೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಬಿಸ್ನೆಸ್ಗಳಲ್ಲಿ. ಅಷ್ಟೇ ಯಾಕೆ, ನಾನು ಬ್ರೇಕ್ಫಾಸ್ಟ್ ಬಿಸ್ನೆಸ್ ಮಾಡ್ತೀನಿ ಸರ್, ನನಗೆ ಆನ್ಲೈನಲ್ಲಿ ನಾನು ಸೆಲ್ ಮಾಡಬೇಕಂದ್ರೆ ಇವತ್ತು ನಿಮಗೆ ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಈ ರೀತಿ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ಗಳು ಕೂಡ ಇದೆ. ಅಲ್ಲಿಗೆ ನಿಮಗೆ FSSAI ಸರ್ಟಿಫಿಕೇಟನ್ನು ನೀವೊಂದು ತೊಗೋಬೋದು. ಅದನ್ನು ತೊಗೊಂಡಿದ್ದ ಮೂಲಕ ನೀವೊಂದು ಝೊಮ್ಯಾಟೊ ಅಥವಾ ಸ್ವಿಗ್ಗಿಲಿ ಕೂಡ ನೀವು ಬಿಸ್ನೆಸ್ ಶುರು ಮಾಡ್ಬೋದು. ಅಲ್ಲಿ ಪ್ರಮೋಷನ್ಗಳು ಕೊಡ್ತಾರೆ ನಿಮಗೆ, ಅಲ್ಲಿ ಕೂಡ ನೀವು ಅದನ್ನು ಒಂದು ಆ್ಯಡ್ಸ್ ಮೂಲಕ ರನ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ನೀವು ಅಲ್ಲಿ 60 ರೂಪಾಯಿ ಕೂಡ ಮಾರಿದ್ರು ಅಲ್ಲಿ ಯಾರೂ ಕೇಳೋರಿಲ್ಲ. ಬಿಕಾಸ್ ಯುವರ್ ಪ್ರಾಡಕ್ಟ್, ಯುವರ್ ಕ್ವಾಲಿಟಿ, ಯುವರ್ ಕ್ವಾಂಟಿಟಿ, ನಿಮ್ಮ ಬಿಸ್ನೆಸ್ನಾಗ ಏನು ಆ್ಯಪ್ಟ್ ಆಗುತ್ತೆ ಅದನ್ನು ನೋಡ್ಕೊಂಡು ಇದೊಂದು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು. ಬಟ್ ಇದಕ್ಕೆ ಮಿನಿಮಮ್ ಬಜೆಟು, ಅತಿ ಹೆಚ್ಚು ಬಜೆಟ್ ಬೇಕಾಗಿದ್ದಿಲ್ಲ. ನಾನು ಗಮನಿಸೋದಾಯಿತು ಅಂದರೆ ಎಷ್ಟೋ ಜನ ಹೆಣ್ಮಕ್ಳು 50 ಜನಕ್ಕೆ ಅಡುಗೆ ಮಾಡಿದ್ದು ನೋಡಿದ್ದೀನಿ, 60 ಜನಕ್ಕೆ ಅಡುಗೆ ಮಾಡ್ತಾರೆ. ಚಿತ್ರಾನ್ನ ಗೊಜ್ಜಂತೂ ಅದ್ಭುತವಾಗಿ ಮಾಡ್ತಾರೆ ಎಷ್ಟೋ ಕಡೆ. ನಮಗೆ ಬಾಯಲ್ಲಿ ಇರುತ್ತೆ, ನೀವು ನಿಮ್ಮಮ್ಮ ಏನು ಸಕಲಾಗಿ ಮಾಡ್ತಾರೆ ಅಂತ ನಾವು ಎಷ್ಟೋ ಸಲ ಮಾತಾಡಿರ್ತೀವಿ. ಅವ್ರೇನಾದರೂ ನಿಮಗೆ ಸಪೋರ್ಟಾಗಿ ನಿಂತ್ಕೊಂಡು ಅಥವಾ ನೀವೇ ಅದನ್ನು ಕಲಿತು ಒಂದು ಬಿಸ್ನೆಸ್ ಶುರು ಮಾಡೋದಾಯಿತು ಅಂದರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ತೀನಿ. ಬಟ್ ಇದನ್ನು ನಾನು 4ನೇದು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಟಾಪ್ ಬಿಸ್ನೆಸ್ ಅಂತ ಹೇಳಿದ್ರು ತಪ್ಪಾಗೋದು. ಇವತ್ತಲ್ಲ, ಇನ್ನು 5 ವರ್ಷ ಹೋದರೂ ಕೂಡ ಜನಕ್ಕೆ ಊಟ ಬೇಕೇ ಬೇಕು. ಎಷ್ಟೋ ಜನ ಹೊರ ದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡಿ ಪಾಪ ಚಿತ್ರಾನ್ನ ಸಿಕ್ಕರೆ ಸಾಕು, ಮನೆ ಊಟ ಸಿಕ್ಕರೆ ಸಾಕು ಅಂತ ಎಷ್ಟೋ ಜನ ಅನ್ಕೊಂಡಿರ್ತೀರ. ಅವ್ರನ್ನ ಕೇಳಿ ಈ ಬ್ರೇಕ್ಫಾಸ್ಟ್ ಎಷ್ಟು ಇಂಪಾರ್ಟೆಂಟ್ ಕೊಡುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ದ ಫೈನಲ್ 5ನೇ ಟಾಪ್ 5th ಬಿಸ್ನೆಸ್ ಯಾವುದಿರೋದು ಅಂದರೆ ಈ ಸ್ಪೈಸಸ್, ಮಸಾಲ. ಅಂದರೆ ಈಗ ನಾವು ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪುಡಿ, ಈ ರೀತಿಯಾಗಿ ಎಷ್ಟೊಂದು ಮಸಾಲೆಗಳು ನಾವು ರೆಡಿ ಮಾಡ್ತೀವಲ್ಲ, ಇದನ್ನು ನೀವು ಒಳ್ಳೆ ಬ್ರ್ಯಾಂಡಿಂಗ್ ಮಾಡಿ ಒಂದು ಒಳ್ಳೆ ಡಿಮ್ಯಾಂಡಬಲ್ ಬಿಸ್ನೆಸ್ ಇರುವಂಥದ್ದು. ನಿಜವಾಗ್ಲೂ ಒಳ್ಳೆ ಗುಡ್ ಪ್ಯಾಕೇಜ್ ಮಾಡಿ, ಹಿಂದೆ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ, ಒಳ್ಳೆ ಪ್ಯಾಕಿಂಗ್ ಮಾಡಿ, ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಮೇಂಟೈನ್ ಮಾಡಿದ್ರೆ ನೀವು ನಿಜವಾಗ್ಲೂ ಒಳ್ಳೆ ಬೂಮಿಂಗ್ ಬಿಸ್ನೆಸ್ಸು. ಇದನ್ನು ನಿಜವಾಗ್ಲೂ ಹೇಳ್ತೀನಿ, ಹೋಮ್ ಮೇಡ್ ಯಾಕೆ ಹೇಳ್ತೀನಿ ಅಂದರೆ ಹೆಣ್ಣು ಮಕ್ಕಳು ಕೂಡ ನಿಜವಾಗ್ಲೂ ಇದನ್ನು ಮನೇಲೇ ಕೂತು ಮಾಡ್ಬೋದು. ಎಲ್ಲೂ ಕೂಡ ಹೋಗೋ ನೆಸೆಸಿಟಿ ಇಲ್ಲ. ಸೊ ಮನೇಲೇ ಕೂತು ಮಾಡ್ಬೋದು. ಚಿಲ್ಲಿ ಪೌಡರ್ ಆಗಿರ್ಬೋದು, ಧನಿಯಾ ಪೌಡರ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಪೌಡರ್ಸ್ಗಳಿಗೆ FSSAI ಸರ್ಟಿಫಿಕೇಟ್ ಬೇಕಾಗುತ್ತೆ. ಮುಖ್ಯವಾಗಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡ್ರು ಅಥವಾ ಸಾಂಬಾರ್ ಪೌಡರ್ ಅಂತ ನಾವೇನು ಕರಿತೀವಿ, ಹೋಟ್ಲುಗಳಿಗಾಗಿರ್ಬೋದು, ರೆಸ್ಟೋರೆಂಟ್ಗಳಿಗಾಗಿರ್ಬೋದು, ರೀಟೇಲ್ ಪ್ಯಾಕಿಂಗ್ ಒಳ್ಳೆ ಪ್ಯಾಕಿಂಗ್ ಮಾಡಿ ನೀವು ರೀಟೇಲಲ್ಲೂ ಕೂಡ ಸೇಲ್ ಮಾಡ್ಬೋದು. ಈ ರೀತಿಯಾಗಿ ಅಮೆಝಾನ್ ಆಗಿರ್ಬೋದು ಅಥವಾ ಡಿಮಾರ್ಟ್ಗಳಲ್ಲಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ರಿಲಯನ್ಸಲ್ಲಾಗಿರ್ಬೋದು, ಮಾರ್ಟ್ಗಳಲ್ಲಿ, ಈ ರೀತಿ ಮಾರ್ಟ್ಗಳಲ್ಲೂ ಕೂಡ ನೀವು ಒಂದು ಒಳ್ಳೆ ಬಿಸ್ನೆಸ್ನ ಶುರು ಮಾಡೋದು. ಇದಕ್ಕೂ ಕೂಡ ಒಂದು ಮಿನಿಮಮ್ ಬಜೆಟ್ ಅಂತ ಬೇಕಾಗುತ್ತೆ. ಮಿನಿಮಮ್ ಬಜೆಟ್ ಬೇಕಾಗುತ್ತೆ. ಬಿಕಾಸ್ ಚಿಲ್ಲಿ ಪೌಡರ್ ಬೇಕು ಅಂದರೆ ನಿಮಗೆ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಬೇಕೇ ಬೇಕಾಗುತ್ತೆ. ಧನಿಯಾ ಪೌಡರ್ ಬೇಕೇ ಬೇಕಾಗುತ್ತೆ ನಿಮಗೆ. ಸೊ ಧನಿಯಾ ಪೌಡರ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಚಿಲ್ಲಿ ಪೌಡರ್ಗೂ ಒಳ್ಳೆ ಡಿಮ್ಯಾಂಡ್ ಇದೆ. ನಾನು ಕೇಳಿರೋ ಪ್ರಕಾರ ರಿಸರ್ಚ್ ಮಾಡಿನೇ ತಂದಿರೋದು ಈ ಟಾಪಿಕ್ಕು. ಮಸಾಲಾಗೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಅತಿಯಾದ ಒಂದು ಫ್ಯಾನ್ಸೇ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ನಮ್ಗೆ ಒಳ್ಳೆ ಖಾರದ ಪುಡಿ ಸಿಗ್ತಿಲ್ಲ, ಒಳ್ಳೆ ಧನಿಯಾ ಪುಡಿ ಸಿಗ್ತಿಲ್ಲ, ಇವತ್ತು ಸಾಂಬಾರು ಚೆನ್ನಾಗಿಲ್ಲ, ಒಂದು ಒಳ್ಳೆ ಸಾಂಬಾರು ಪುಡಿ ಸಿಕ್ಕಿದ್ರೆ ಅಂತ ನಾವೇ ಎಷ್ಟೋ ಸಲ ಮಾತಾಡಿರ್ತೀವಿ. ಇದಕ್ಕೆ ನೀವು ಡಿಸ್ಟ್ರಿಬ್ಯೂಟರ್ಗಳಿರ್ತಾರೆ, ಅಂದರೆ ಎಷ್ಟೋ ಅಂಗಡಿಗಳಿಗೂ ಪರಿಚಯ ಇರ್ತಾರೆ. ಆ ಡಿಸ್ಟ್ರಿಬ್ಯೂಟರ್ ಮೂಲಕ ನೀವು ಒಂದು ಸ್ಯಾಂಪಲ್ಗಳನ್ನು ಕೊಟ್ಟು ಒಂದು 15 ರೂಪಾಯಿ ಪ್ಯಾಕೆಟು ಅಥವಾ 20 ರೂಪಾಯಿ ಪ್ಯಾಕೆಟ್ನ ನೀವು ಮಾರಿ ನಿಜವಾಗ್ಲೂ ಇದೊಂದು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅಂದರೂ ಕೂಡ ಇಲ್ಲಿ ತಪ್ಪಾಗೋದಿಲ್ಲ. ಇದಕ್ಕೆ ಜಾಸ್ತಿ ಏನು ಮಿನಿಮಮ್ ಬಜೆಟಲ್ಲೇ ಕೂಡ ನೀವು ಇದನ್ನು ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ನೀವು ಒಂದಷ್ಟು ಡಿಸ್ಟ್ರಿಬ್ಯೂಟರ್ಗಳು ಹಿಡಬೇಕಾಗುತ್ತೆ. ಹೋಟೆಲ್ಗಳ ಸೈಡು, ರೆಸ್ಟೋರೆಂಟು, ಈ ರೆಸಾರ್ಟ್ಗಳಲ್ಲಿ ಒಂದಷ್ಟು ಜನ ನೀವು ಫುಡ್ಡನ್ನು ಸಪ್ಲೈ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ನೀವು ಕೊಡ್ಬೋದು. ಅಷ್ಟೇ ಯಾಕೆ, ನೀವು ಒಂದಷ್ಟು ಈ ಪ್ರೊವಿಷನ್ ಸ್ಟೋರ್ಗಳಿರುತ್ತಲ್ಲ ಅವ್ರಿಗೂ ಕೂಡ ನೀವು ಸೆಲ್ ಮಾಡ್ಬೋದು. ಬಟ್ ಇಲ್ಲಿ ನೀವು ಮಾಡೋದ್ರಿಂದ ನಿಜವೂ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ಸು. ನೀವು ಎಷ್ಟಕ್ಕೆ ಮಾಡ್ತಿದ್ದೀರಾ, ಯಾವ ಥರ ಪ್ಯಾಕಿಂಗ್ ಮಾಡ್ತಿದ್ದೀರಾ, ಯಾವ ಥರ ಬ್ರ್ಯಾಂಡಿಂಗ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಬಿಕಾಸ್ ಮನೆಯಲ್ಲಿ ತಿನ್ನುವಂಥ ಪ್ರಾಡಕ್ಟು, ಹೊಟ್ಟೆ ಒಳಗಡೆ ಹೋಗುವಂಥ ಪ್ರಾಡಕ್ಟ್ಗೆ ಜನ ತುಂಬ ಯೋಚನೆ ಮಾಡ್ತಾರೆ. ನೀವು ಪ್ಯಾಕಿಂಗ್ ಹೆಂಗೆ ಮಾಡಿದ್ದೀರಾ, ಬ್ರ್ಯಾಂಡಿಂಗ್ ಹೆಂಗೆ ಮಾಡಿದ್ದೀರಾ, ಯಾವ ಥರ ಕ್ವಾಲಿಟಿ ಕೊಡ್ತಿದ್ದೀರಾ, ಯಾವ ಥರ ಔಟ್ಪುಟ್ ನಿಮ್ಮದು ಪ್ಯಾಕಿಂಗಲ್ಲಿ ಕಾಣ್ತಿದ್ದ ಅನ್ನೋದನ್ನ ಅವ್ರು ಡಿಸೈಡ್ ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ ನಿಜ ಬೂಮ್ ಆಗಬೇಕು ಅಂದರೆ ನೀವು ಪ್ಯಾಕಿಂಗು, ಕ್ವಾಲಿಟಿ, ಕ್ವಾಂಟಿಟಿ ಮೇಂಟೈನ್ ಮಾಡಿದ್ರೆ ಈ 5 ಬಿಸ್ನೆಸ್ಸು ಕೂಡ ಟಾಪ್ 5 ಸ್ಟಾರ್ ಅಂತ ನಾನು ಕರಿತೀನಿ. ನೀವು ಕೂಡ ಮನಸ್ಸು ಮಾಡಿದ್ರೆ ನಿಮ್ಮ ಮನೆಯಲ್ಲೇ ಕೂತು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಅದು ಬೇಕ್ರಿ ಐಟಮ್ಸ್ಗಳನ್ನಾಗಿರ್ಬೋದು ಅಥವಾ ಸ್ಪೈಸಸ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಬಿಸ್ನೆಸ್ ಆಗಿರ್ಬೋದು, ಇದೇ ರೀತಿಗೆ ಹಲವಾರು ಬಿಸ್ನೆಸ್ಗಳಿದ್ದಾವೆ. ಮಾಡೋ ಮನಸ್ಸಿದ್ರೆ ಮಾರ್ಗ. ನಾನು ಎಷ್ಟೋ ಸಲ ಹೇಳ್ತೀನಿ, ಈಗಲೂ ಹೇಳ್ತಿದ್ದೀನಿ, ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ಒಂದು ಬಿಸ್ನೆಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೀವೇನಾದರೂ ಈ ಕೂಡಲೇ ನಿಮಗೆ ಯಾವುದನ್ನ ಬಿಸ್ನೆಸ್ನಲ್ಲಿ ಚೂಸ್ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ನಿಮಗೇನೋ ಡೌಟ್ ಇದ್ದರೆ ಕೇಳಿ, ನಾನು ಏನು ಬೇಕಾದ್ರೂ ರಿಪ್ಲೈ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮಿಸ್ ಮಾಡಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.